ಮಿಡ್ ನೈಟಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಭಾನುವಾರ ಬೆಳಗಿನ ಜಾವ 2 ಗಂಟೆ, ದೆವ್ವಗಳು ಓಡಾಡೋ ಟೈಮು. ನಾನು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಿದ್ದೆ ಬರ್ತಾ ಇಲ್ಲ. ಯುಗಾದಿ ಹಬ್ಬ ನನಗೆ ಈ ವರ್ಷ ತುಂಬಾ ಸ್ಪೆಷಲ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. 2:15 ಆಯ್ತಾ, 2:30ನಾ? ಏನಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಯುಗಾದಿ ಹಬ್ಬ ನನಗೆ ತುಂಬ ಸ್ಪೆಷಲ್ಲು. ಇಡೀ ಕರ್ನಾಟಕದಲ್ಲಿ ತುಂಬ ದೊಡ್ಡದಾಗಿ ಆಚರಿಸೋ ಹಬ್ಬ. ನಾನು ಅಂದ್ಕೊಂಡಿರೋ ಪ್ರಕಾರ ಯುಗಾದಿನೇ ಯಾಕೊತ್ತಾ, ವರ್ಷದಡ್ಕಾಗಿರ್ಬೋದು, 2 ದಿನ ಹಬ್ಬ ಇರುತ್ತೆ, ವರ್ಷದಡ್ಕು ಮತ್ತು ಸಿಹಿ ಅಂತ. ಹಂಗಾಗಿ ನನಗೆ ಈ ಹಬ್ಬ ತುಂಬ ಸ್ಪೆಷಲ್ಲು. ನಮ್ಮ ಅಪ್ಪನ ಟೈಮಿಂದನೂ ನನಗೆ ಈ ಹಬ್ಬ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನನಗೂ ಕೂಡ. ಅದಕ್ಕೆ ನನಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ. ಹಂಗಾಗಿ ನಾನು ಏನಂತ ಅಂದರೆ, ಸಿಂಚುನು ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ರೆಡಿ ಮಾಡ್ಕೊಂಡ್ರೆ, ನನಗೆ ಬೆಳಗ್ಗೆ ಎದ್ದು ದೇವರಾಜಿಗೆ ಬೇಗ ಡ್ಯೂಟಿ ಇದೆ ಅಲ್ವಾ, ಅವ್ರು ಹೋಗೋತಿ ನಂಗೆ ಎಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಹೋದ್ಮೇಲೆ ನಾನು ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೇ ನಿದ್ದೆ ಬರ್ತಾ ಇಲ್ವಲ್ಲ, ಹಾಗೆಯೇ ಒಬ್ಬಟ್ಟಿಗೆ ಕಣ್ಕ ರೆಡಿ ಮಾಡಬೇಕಾಗಿತ್ತು. ಅದು 5-6 ಗಂಟೆ ನೆನೆದ್ರೆ ಒಬ್ಬಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ಲು. ಅದನ್ನ ಮರ್ತ್ಬಿಟ್ಟಿದ್ದೆ. ಮನಗಕ್ಕೆ ಹೋದ್ರೊಳಗೆ ನೆನಪಾಗ್ಬಿಡ್ತು. ರೆಡಿ ನಿದ್ದೆ ಬರ್ತಾ ಇಲ್ಲ, ಅದಾರು ಮಾಡೋಣ ಅಂತ ಕಣ್ಕ ರೆಡಿ ಮಾಡಿ ಅದ್ರ ಜೊತೆಗೆ ಪುಳಿಯೋಗರೆ ಗೊಜ್ಜುನೂ ಮಾಡಿಟ್ಬಿಡೋಣ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನೇ ಮಾಡ್ತಾ ಇರೋದು. ಬ್ಲಾಗ್ನ ಶುರು ಮಾಡಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನನ್ನ ಐಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದು ಕೂಡ ಪೂಜಾಶ್ರೀ ಬ್ಲಾಗ್ಸ್ ಅಂತಲೇ ನನ್ನ ಇನ್ಸ್ಟಾಗ್ರಾಮ್ ಐಡಿ ನೇಮ್ ಕೂಡ. ಈಗ ಸದ್ಯಕ್ಕೆ 3,000 ಫಾಲೋವರ್ಸ್ ಆಗಿದ್ದಾರೆ. ಅದು ತುಂಬ ಖುಷಿಯಾದ ವಿಚಾರ. ಈ ಒಂದು ಯುಗಾದಿ ಹಬ್ಬದಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಇದೇ ಥರ ಹೆಚ್ಚು ಫಾಲೋವರ್ಸ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ಇಡೀ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಗಿನ ಜಾವ 2 ಗಂಟೆಯಿಂದಲೇ ಶುರು ಮಾಡೋಣ. ನನ್ನ ಬ್ಲಾಗು ಮಕ್ಕಳ ಜೊತೆ ಮತ್ತು ಹಸ್ಬೆಂಡ್ ಜೊತೆ ಹೇಗಿರುತ್ತೆ ಯುಗಾದಿ ಹಬ್ಬದ ದಿನ ಅಂತ ಹೇಳಿಬಿಟ್ಟು ಈ ಬ್ಲಾಗ್ ಮಾಡ್ತಾ ಇರೋದು. ಯಾಕೆಂದರೆ ಲಾಸ್ಟ್ ಇಯರ್ ದೇವರಾಜು ಡ್ಯೂಟಿಲಿದ್ರು. ಯುಗಾದಿ ಹಬ್ಬದ ದಿನ ನಾನು ಏನೂ ಮಾಡಿರಲಿಲ್ಲ. ಸಿಂಪಲ್ ಬರೀ ಬ್ರೇಕ್ಫಾಸ್ಟ್ ಮಾಡಿದೆ, ಅದನ್ನೇ ಸಂಜೆವರೆಗೂ ಕಾಲ ಹಾಕಿದ್ದೆ. ಅದಕ್ಕೋಸ್ಕರ ಈ ವರ್ಷ ದೇವರಾಜು ಮಧ್ಯಾಹ್ನ ಗಂಟೆ ಇರ್ತಾರಲ್ಲ, ಹಾಗಾಗಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಅಂತ. ಹಾಗೆ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ನಾನೀಗ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಚಿರೋಟಿ ರವೆ, ಮೈದಾ ಹಿಟ್ಟು, ಅರಿಶಿನ, ಒಂದು ಚಿಕ್ಕ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಒಬ್ಬಟ್ಟನ್ನು ನಾನು ನನ್ನ ಕೈಯಾರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅಕ್ಕ ಮಾಡಿದ್ದು ಲಾಸ್ಟ್ ಟೈಮ್ ನೋಡಿದ್ದೆ ಅಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಧೈರ್ಯ ಮಾಡಿ. ಯುಗಾದಿ ಹಬ್ಬಕ್ಕೆ ನಾನು ಯಾವತ್ತೂ ಒಬ್ಬಟ್ಟು ಮಾಡಿಲ್ಲ. ನನ್ನ ಕೈ ಬರ್ತಾ ಇರಲಿಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಈ ವರ್ಷ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಅದು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಅಪ್ಪ 5:30 ಎದ್ದೇಳ್ತೀನಿ ಅಂತ ಹೇಳಿ 6 ಗಂಟೆಗೆ ಎದ್ದಿದ್ದೀವಿ. ಅಲ್ಲ, 6:30. ದೇವ, ಎದ್ದೊಂದು ಗ್ಲಾಸ್ ಬಿಸಿನೀರಿಂದ ಹಾಗೆ ಒಬ್ಬಟ್ಟಿಗೆ ಕಣ್ಕ ಏನು ರೆಡಿ ಮಾಡಿಟ್ಟಿದ್ದೆ, ಅದು ಚೆನ್ನಾಗಿ ಅರಳಿತ್ತು. ಇನ್ನೂ ಸ್ವಲ್ಪ ತೊಗೊಂಡು ನಾದಿ ಫಸ್ಟಿಗೆ ಕಾಫಿ ಕುಡಿಯೋಣ. ಯಾಕೋತಾ 2 ಅವರ್ ನಿದ್ದೆ ಮಾಡಿದ್ದು, ನಿದ್ದೆ ಕಣ್ಣಿಂದ ಹೋಗ್ತಿಲ್ಲ. ಅದಕ್ಕೇ ಹಾಲು ತರಿಸಿ ಫಸ್ಟು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿಗೆ ಇಡ್ತಾಯಿದ್ದೀನಿ. ಕಾಫಿ ಅಥವಾ ಟೀ ಕುಡಿದ್ರೆ ಸ್ವಲ್ಪ ನಿದ್ದೆ ಮಂಪ್ರು ಹೋಗುತ್ತೆ ಅಂದ್ಬಿಟ್ಟು, ಇಲ್ಲಾಂದರೆ ಬೆಳಗ್ಗೆ ಬೇಡ ಮಾಡೋದು ಅಂತ ಅಂದ್ಕೊಂಡಿದ್ದೆ. ನಾನು ಕಾಫಿ ಮಾಡೋದ್ರಲ್ಲಿ ಸಿಂಚು ಮನೆ ಕಸ ಗುಡಿಸಿ ಒರೆಸ್ಕೊಂತಾಳೆ. ನಾನು ಹೊರಗಡೆ ಕಸ ಎಲ್ಲ ಗುಡಿಸಿದಾಗಿದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿದರೆ ಎಮರ್ಜೆನ್ಸಿ ಕೊಟ್ಟು ಕಳಿಸ್ಬೇಕು, ಅವ್ರಿಗೆ ಬರ್ತಾರೆ. ಕಾಫಿ ಕುಡಿದು ಅದು ಸ್ಟಿಚ್ ಎಲ್ಲ ಮಾಡ್ತೀನಿ. ಅಷ್ಟರಲ್ಲಿ ಮಗು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊತಾಳೆ, ನಾನು ಅಡುಗೆಗೆ ರೆಡಿ ಮಾಡ್ಕೊತೀನಿ. ಹಾಗೆ ನೀವುಗಳೆಲ್ಲ ನಿಮ್ಮ ಮನೆಗಳಲ್ಲಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋಸ್ನ ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ತುಂಬ ನಿದ್ದೆ ಕಾಡ್ತಾ ಇದೆ. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಕ್ಳಿಗೂ ಮಾಡಿಕೊಟ್ಟೆ, ಅವಳಿಗೂ ಸ್ವಲ್ಪ ಅಷ್ಟೊಂದಲ್ಲೂ ಚಿಟ್ಟೆಗೆ ನಮ್ಮ 3 ಜನಕ್ಕೂ ಕಾಫಿ ಮಾಡಿದೆ. ಕಾಫಿ ಕುಡಿದು ಸ್ನಾನ ಮಾಡಿ ರೆಡಿಯಾಗಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ಕಾಫಿ ಕುಡಿದು ಇದು ಬದಿದ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೊರಟೆ. ನಾನು ಏಜೋದಿಂದ ಕುರ್ತಿ ತರಿಸಿದ್ದೆ, ಅದನ್ನೇ ವೇರ್ ಮಾಡಿದ್ದೀನಿ. ರೆಡಿ ಆದ, ಈಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಈ ಕುರ್ತಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಇದು ನನಗೆ 300 ರುಪೀಸ್ಗೆ ಸಿಕ್ಕಿರೋದು. ಕೋಸಂಬರಿಗೆ ಹೆಸರುಬೇಳೆ, ವಡೆಗೆ ಕಡಲೆಬೇಳೆ ಎಲ್ಲ ನೆನೆ ಹಾಕಿದ್ದೀನಿ. ಹಾಗೆ ಒಬ್ಬಟ್ಟಿಗೆ ಬೇಳೆ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ತೊಗರಿಬೇಳೆ ಒಬ್ಬಟ್ಟು ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಊಟದ ಅಳತೆಯಲ್ಲಿ ಒಂದೂವರೆ ಗ್ಲಾಸ್ ಹಾಕಿ ಮಾಡ್ತಾ ಇದ್ದೀನಿ. ಅಂದರೆ 1/4 kg ಹಿಡಿಯುತ್ತೆ ಬೇಳೆ. ಸಾಂಬಾರು ಮಾಡ್ತೀನಿ, ಒಬ್ಬಟ್ಟು ಸಾರು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಮಿಕ್ಸ್ ಮಾಡ್ದೆ. ಇದೇ ಅಳತೆಯಲ್ಲಿ ಕಾಯಿ ಬೆಲ್ಲ ಎಲ್ಲ ಇದೇ ಲೋಟ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇನ್ನೊಂದು ಇಡೀ ಹಾಕ್ತೀನಿ. ಹಾಕಿ ಗೊತ್ತಾ, ಸಾಂಬಾರಿಗೆ ಬೇಳೆ ತೆಗಿಬೇಕು ರುಬ್ಬಕ್ಕೆ, ಅದಕ್ಕೋಸ್ಕರ ಈಗ ಹಾಕ್ತಾ ಇರೋದು ಸಾಂಬಾರಿಗೆ ತೆಗಿತೀನಿ. ಒಬ್ಬಟ್ಟಿಗೆ ನೀವು ಫಸ್ಟ್ ಸ್ನಾನ ಮಾಡ್ಬೋದು. ಒಂದು ಕಡೆ ಬೇಳೆ ಬೇಗ ಇಟ್ಟಿದ್ದೀನಿ ಕಣೆ, ಇನ್ನು ಪುಳಿಯೋಗರೆ ಅನ್ನ ಬಿಟ್ಬಿಡ್ತೀನಿ. ಸ್ವಲ್ಪ ಒಂಚೂರು ಬಿಸಿ ಮಾಡಬೇಕು. ಬೇವು ಬೆಲ್ಲ ರೆಡಿ ಇಲ್ಲ, ಬೇವು ಬೆಲ್ಲ ಚೆನ್ನಾಗಿ ಮಾಡ್ತೀನಿ ಸರಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ದೇವ ಪಾಕ ಹಚ್ಚಿದ ಬಟ್ಟೆ ಇರ್ತಾರೆ, ದೊಡ್ಡ ಹಾಕ್ತಾನೆ. ಹಾಗೆ ನಾನು ವರ್ಷ ಬೇವು ಬೆಲ್ಲನ ಬರೀ ಬೇವು ಬೆಲ್ಲ ಎರಡನ್ನೇ ಇಟ್ಟು ಪೂಜೆ ಮಾಡ್ತಿದ್ದೆ. ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಡೋಣ ದೇವ್ರ ಮುಂದೆ ಅಂದ್ಬಿಟ್ಟು ಬೇವಿನ ಚಿಗುರು ಸ್ವಲ್ಪ ತೊಗೊಂಡಿದ್ದೀನಿ, ಬೆಲ್ಲ ಹಾಗೆಯೇ ಮಾವಿನಕಾಯಿ ನಮ್ಮ ಗಿಡದ್ದೆ, ಜೊತೆಗೆ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡಿವ್ರಂತೆ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಈಗ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಪೌಡರ್ ಥರ, ಅಂದರೆ ಸ್ಲೈಸಸ್ ಥರ ಮಾಡಿಕೊಂಡೆ. ನನಗಿದು ತೊಗೊಂಡಿದ್ದು ತುಂಬಾ ಯೂಸ್ ಆಯಿತು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ, ಬೆಲ್ಲನೂ ತುರಿದು ಮಡಿಕೊತೀನಿ. ಸಿಂಚು ಏನು ಮಾಡಿದ್ದಾಳೆ, ಬಾಗಿಲಿಗೆ ಬೇವಿನ ಸೊಪ್ಪೆಲ್ಲ ಹಾಕಿ ಮಿಕ್ಕಿದ್ದು ಎಷ್ಟೇ ಬಿಟ್ಟಿದ್ದಾಳೆ. ನಾನು ಆಮೇಲೆ ಬೇವು ಬೆಲ್ಲಗೆ ಅಂತ ಹುಡುಕ್ತೀನಿ, ಇರಲಿಲ್ಲ. ಒಂದೇ ಒಂದು ಕಡ್ಡಿ ಇತ್ತು, ಅದರಲ್ಲೇ ಚಿಗುರನ್ನೆಲ್ಲ ಕಿತ್ಕೊಂಡು ಸ್ವಲ್ಪನೇ ಸಿಕ್ತು, ಅದನ್ನೇ ತೊಳೆದಿಟ್ಟಿದ್ದೆ. ಅದ್ರ ಜೊತೆಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಯಾಕೆಂದರೆ ಚಿಟ್ಟೆನೂ ತಿನ್ನಬೇಕಲ್ವಾ. ಕಹಿ ಅಂಶ ಸ್ವಲ್ಪ ಸಿಕ್ಬಿಟ್ರೆ ಉಗದೇ ಬಿಡ್ತಾಳೆ, ಅದಕ್ಕೋಸ್ಕರ ಇವೆಲ್ಲ ಮಿಕ್ಸ್ ಮಾಡಿದ್ರೆ ಕಂಡು ಬರಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಈ ವರ್ಷ ಮಸಾಲ ಬೇವು ಬೆಲ್ಲನ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಇದ್ರ ಜೊತೆ ನೈವೇದ್ಯಕ್ಕೆ ಪುಳಿಯೋಗರೆ ಕೂಡ ಮಾಡ್ತಾಯಿದ್ದೀನಿ. ಒಂದು ಕಡೆ ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೀರಾ, ಅದನ್ನು ಕೂಡ ಬೆಂದಿದೆ ಅಂತ ಗಮನಿಸ್ತಾ ಇದ್ದೆ ಸ್ವಲ್ಪ, ಏಕೆಂದರೆ ಬೇಳೆ ಒಬ್ಬಟ್ಟಲ್ಲಿ ಅವಾಗ ಗಮನಿಸ್ತಾ ಇರಬೇಕು, ತುಂಬ ಪಾಯಸ ಆದಂಗೆ ಆಗಿಬಿಡುತ್ತೆ ಅಂತ ಹೇಳಿತ್ತು ಅಕ್ಕ, ಅದಕ್ಕೆ ಒಂದು ಚೆಕ್ ಮಾಡ್ತಾ ಇದ್ದೆ. ಹಾಗೆ ಅಪ್ಪ ಮಕ್ಕಳಿಬ್ಬರೂ ಕೈ ಎಣ್ಣೆ ಹಚ್ಕೊತಿದ್ದಾರೆ ಸ್ನಾನ ಮಾಡಲಿಕ್ಕೆ. ಇವರಿಬ್ಬರೇ ಈಗ ಪೆಂಡಿಂಗ್ ಇರೋದು. ಈಗ ಬೇಳೆ ಕೂಡ ಹದವಾಗಿ ಬೆಂದಿದೆ, ಇದನ್ನ ಈಗ ಬಸ್ಕೊಂಡ ಮೇಲೆ ಒಬ್ಬಟ್ಟು ಸಾರಿಗೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಹಾಕಿ ಬಿಟ್ಬಿಡಬೇಕು. ಇಲ್ಲಿ ನೋಡಿ ಎಷ್ಟು ಬಿಸಿ ಕಾವಿಗೆ ಜೀರಿಗೆ ಕರ್ಬೇವಿನ ಸೊಪ್ಪಿನ ರಸ ಇಳ್ಕೊಳತ್ತೆ ಸಾಂಬಾರು ಮಾಡೋದ್ರಲ್ಲಿ. ಈ ಥರ ಹಾಕಿ ಬಿಟ್ಬಿಡ್ಬೇಕು. ಇದು ನಾನು ಮಾಡೋ ಸ್ಪೆಷಾಲಿಟಿ ಆಯಿತಾ, ನಾನು ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಹಾಗೆ ಜೀರಿಗೆ 1-2 ಸ್ಪೂನಷ್ಟು ಹಾಕ್ಬಿಟ್ಬಿಡೋಣ, ಬೇಳೆ ಕಟ್ಟಿಗೆ ನೆನಪಿರಲಿ. ಈ ರೀತಿ ಒಬ್ಬಟ್ಟು ಸಾರನ್ನ ಮಾಡೋದ್ರಿಂದ ತುಂಬ ಘಮಭರಿತವಾಗಿ, ತುಂಬ ರುಚಿಕರವಾಗಿ ಬರುತ್ತೆ.
ಈಗ ನೈವೇದ್ಯಕ್ಕೆ ಪುಳಿಯೋಗರೆ ರೆಡಿ ಮಾಡಿದ್ದೀನಿ. ಬೆಲ್ಲ ಬೆರೆಸಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತಿಂಡಿ ತಿಂದಾದ್ಮೇಲೆ ಒಬ್ಬಟ್ಟು ಮಾಡ್ತೀವಿ ಮಧ್ಯಾಹ್ನದ ಊಟಕ್ಕೆ. ಮೊದಲು ತಿಂಡಿ ತಿಂತಾ ಇದೀವೆಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೈತೆ, ಹೊಟ್ಟೆ ಹಸಿವಾಗಿದೆ. ಅದಕ್ಕೆ ತಿಂಡಿ ತಿಂದು ಒಬ್ಬಟ್ಟೆಲ್ಲ ಮಾಡ್ತೀನಿ. ಆಮೇಲಿಂದ ಪುಳಿಯೋಗರೆ ಸಕ್ಕತ್ತಾಗಿದೆ ಅಂತೆ ನಾವು. ಹಾಗೆ ಅದ್ರ ಪಾಡಿಗೆ ಅದು ಬೇಳೆ ಬೆಲ್ಲ ಎಲ್ಲ ಸುಣ್ತಾ ಇರುತ್ತೆ. ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮೇಯ್ನಾಗಿ ಇದನ್ನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದು. ಮೊದಲು ಒಂದು ಬಾಣಲಿನ ಬಿಸಿಗಿಟ್ಟು ಅದರಲ್ಲಿ ಗುಂಟೂರು, ಬ್ಯಾಡಗಿ, ಚುರುಕು ಮೆಣಸಿಕಾಯಿ ಮೂರನ್ನು ಮಿಕ್ಸ್ ಮಾಡಿ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಸಾಂಬಾರು ಖಾರಕ್ಕೆ ಎಷ್ಟು ಬೇಕಷ್ಟು. ಇದು ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಒಂದೆರಡು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿಗೆ ಹುರಿದಿದ್ದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊನು ಜೊತೆಗೆ ಹಾಕೊಂಡು ಹುರ್ಕೋತಾ ಇದ್ದೀನಿ. ಅದ್ರ ಮೇಲ್ಗಡೆಗೆ ನಾನು ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಸ್ವಲ್ಪ ಜೀರಿಗೆ, ಮೆಣಸು ಇವನು ಸಹ ಅದರೊಳಗಡೆ ಹಾಕ್ಕೊಂಡು ಹುರಿತೀನಿ. ಹಾಗೆ ಮೆಣಸು ಜೀರಿಗೆ ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ತುರಿದಿರೋಂಥ ಕಾಯಿನೂ ಹಾಕ್ಕೊಂಡು ಹುರಿತೀನಿ ಚೆನ್ನಾಗಿ. ಅದೆಲ್ಲನೂ ಹುರಿದಿದ್ಮೇಲೆ ಒಂದು ಸಣ್ಣ ಪೀಸಷ್ಟು ಚಕ್ಕೆ, ಒಂದೇ ಒಂದು ಲವಂಗನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದೇ ಬಿಸಿಲಿ ಬೆಚ್ಚಗಾಗತ್ತೆ. ಈಗ ಅದು ಹುರಿದಿದ್ದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆಯೇ ಬೇಯಿಸಿಟ್ಟಿರೋಂಥ ಬೇಳೆ ಜೊತೆಗೆ ಇನ್ನೊಂದು ಸಣ್ಣ ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಸಾಸಿವೆ ಮೆಂತ್ಯನ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಬಿದ್ದುಬಿಡ್ತು, ಮತ್ತೆ ಅದನ್ನು ತೆಗ್ದಾಕಿ ಸ್ವಲ್ಪ ಇಟ್ಕೊಂಡೆ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಕೆಂಪಾಳ ಹುರಿದು ರುಬ್ಬ ಮಸಾಲೆ ಜೊತೆಗೆ ಹಾಕ್ಕೊಂಡು ಸಣ್ಣಗೆ ರುಬ್ಬಬೇಕು. ತುಂಬ ಚೆನ್ನಾಗಿ ಇದೆ, ತುಂಬ ಟೇಸ್ಟ್ ಕೊಡೋದು ಸಾಂಬಾರಿಗೆ. ಒಬ್ಬಟ್ಟು ಮಸಾಲೆಗೆ ಒಂದಿಷ್ಟು ಹೂರ್ಣದ್ದು ಒಂದು ಉಂಡೆ ಆಗೋಷ್ಟು ರುಬ್ಬಕ್ಕೆ ಹಾಕೊಳ್ಳೋಣ. ಬೆಲ್ಲ ಎಲ್ಲ ಇರುತ್ತೆ, ಏಲಕ್ಕಿ ಬೆಲ್ಲ ಚೂರಷ್ಟೇ, ಜಾಸ್ತಿ ಬೇಡ. ಮಸಾಲೆ ರುಬ್ಬಿದ್ಮೇಲೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆನ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಇಂಗು ಎಲ್ಲವನ್ನು ಒಗ್ಗರಣೆ ಹಾಕಿ ರುಬ್ಬಿರೋಂಥ ಮಸಾಲೆನ ಹಾಕಿಬಿಟ್ಟು, ಹಾಗೆಯೇ ಬೇಳೆ ಕಟ್ಟಿಗೆ, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಎಲ್ಲ ಹಾಕಿ ನೆನೆಸಿಟ್ಟಿದ್ವಿ ಅಲ್ವಾ, ಬಿಸಿ ಬೇಳೆ ಕಟ್ಟಿಗೆ, ಅದನ್ನು ಅದ್ರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಡಬೇಕು. ನಮಗೆ ಎಷ್ಟು ಅಳತೆಗೆ ತಕ್ಕಷ್ಟು ನೀರನ್ನು ಸಹ ಬೆರೆಸ್ಕೋಬೋದು. ಕಟ್ಟು ಜಾಸ್ತಿ ಇಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಕುದಿಯೋಕೆ ಇಟ್ಬಿಟ್ಟು, ಈ ಕಡೆ ನಾನು ಒಬ್ಬಟ್ಟಿಗೆ ಹೂರಣ ರುಬ್ಕೊತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು. ಈ ರೀತಿಯಾಗಿ ಸುಂಡಿದೆ ನೋಡಿ ಬೆಲ್ಲ ಕಾಯಿ ಎಲ್ಲ. ಇಲ್ಲಿ ನಾನು ಒಬ್ಬಟ್ಟಿಗೂ ಹೂರಣ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಅಷ್ಟರಲ್ಲಿ ಸಾಂಬಾರು ಕೂಡ ಕುದಿಯೋದಕ್ಕೆ ಶುರುವಾಗಿತ್ತು. ತುಂಬ ಘಮ ಅಂತಿತ್ತು. ನನಗೆ ಈ ತಂಗ್ಳು ಸಾಂಬಾರು ತಿನ್ನೋದಕ್ಕೆ ಇಷ್ಟ, ಮಿತ್ಕೊಂಡು ತುಪ್ಪ ಹಾಕೊಂಡು ತಿನ್ನಲಿಕ್ಕೆ. ನಿಮಗೆಲ್ಲ ಒಬ್ಬಟ್ಟು ಸಾರು ಇಷ್ಟ ಆಗುತ್ತೆ, ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗೆ ಯುಗಾದಿ ಹಬ್ಬ ಅಂದರೆ ಯೂಶ್ವಲಿ ನೆನಪಾಗೋದು, ನಾನು ಚಿಕ್ಕವಳಿದ್ದಾಗ ತುಂಬಾ ಚೆನ್ನಾಗಿರೋದು ಯುಗಾದಿ ಹಬ್ಬ ಅಂದರೆ ಗಂಡು ಮಕ್ಕಳದ್ದೇ ಹಬ್ಬ ಅಂತ ಅನ್ಸೋದು. ಯಾಕೆಂದರೆ ಸಿಕ್ಕಾಬಿಟ್ಟೆ ಕಾರ್ಡ್ಸ್ ಆಡೋದಾಗಿರ್ಬೋದು,
ಹಾಗೆಯೇ ಚೌಕಾಬಾರ ಆಡೋದಾಗಿರ್ಬೋದು, ಮನೆಗೆ ಸಾಮಾನು ಮಟನ್ ಗಿಟನ್ ಎಲ್ಲ ತಂದು ಹಾಕ್ಬಿಟ್ಟು ಅವ್ರದ್ದೇ ಆದ ಲೋಕದಲ್ಲಿ ತೇಲಾಡೋರು ಗಂಡು ಮಕ್ಳದ್ದೇ ಹಬ್ಬ ಅಂತಲೇ ಹೇಳ್ಬೋದು. ಅದೊಂಥರ ನೋಡಲಿಕ್ಕೆ ಚೆಂದ. ಒಬ್ಬೊಬ್ರ ಮನೇಲಿ ದುಡ್ಡು ಲಾಸ್ ಮಾಡ್ಕೊಂಡು ಬಂದರೆ ಒಬ್ಬೊಬ್ರ ಮನೇಲಿ ದುಡ್ಡು ಕೆತ್ಕೊಂಡು ಬಂದು ಖುಷಿಯಾಗಿರ್ತಿದ್ರು. ಆ ಥರ ಎಲ್ಲ ಅನುಭವಗಳನ್ನ ನಾನು ಪಡ್ಕೊಂಡಿದ್ದೀನಿ ತುಂಬ ಚಿಕ್ಕವಳಿದ್ದಾಗೆಲ್ಲ. ಏನಂದರೆ ನಮ್ಮಪ್ಪ ಡ್ರಿಂಕ್ಸ್ ಮಾಡೋರಲ್ಲ, ಚೆನ್ನಾಗಿ ಸ್ವೀಟಲ್ಲಿ ಕೆಲವೊಂದು ಸಲ ಗೆದ್ದಾಗ ಏನಾಗೋದು ಅಂತಂದರೆ ಯುಗಾದಿ ಹಬ್ಬದಲ್ಲಿ ಮಾತ್ರ ಅಪ್ಪ ನಮ್ಮ ಬೇಕ್ರಿಗೆಲ್ಲ ಕರ್ಕೊಂಡೋಗಿ ಏನು ಬೇಕು ಅದೆಲ್ಲ ಕೊಡಿಸ್ಕೊಂಡು ಬರೋದು. ಆಮೇಲೆ ಏನಾಗೋದು ಅಂದರೆ ದುಡ್ಡನ್ನ ಚೆಲ್ಲಾಡ್ಕೊಂಬರೋದು, ಅಂದರೆ ಉದುರಿಸ್ಕೊಂಡು ಬರೋದು, ಗೊತ್ತಾಗ್ದೇ ಬಿದ್ದೋಗ್ಬಿಡೋದು, ಅದು ನಾವು ಹಿಂದಿಂದ ಆಯ್ಕೊಂಬರೋದು. ಈ ಥರ ಎಲ್ಲ ಇತ್ತು. ಒಂದು ಸಲ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ದುಡ್ಡು ಆಯ್ಕೊಂಬಂದಿದ್ವಿ, ಒಂದು 500 ರೂಪಾಯಿ ಗಂಟ ಅಮ್ಮಂಗೆ ಕೊಟ್ಟು ಅಮ್ಮನ ಹತ್ರ ಒಂದಿಷ್ಟು ದುಡ್ಡು ಅಂತಿಸ್ಕೊಂಡು ತಿಂಡಿ ಪಂಡಿ ತಗೊಂಡು ತಿಂದಿದ್ವಿ. ಅದೆಲ್ಲ ನೆನಪಾಗುತ್ತೆ. ಹಾಗೆ ಒರೆಸ್ದಡ್ಕಂದ್ರೆ ತುಂಬಾ ಜಾಸ್ತಿ ಮಾಡುತ್ತಿದ್ವಿ, ಮಾಡಿ ಬೇರೆಯವ್ರನ್ನೆಲ್ಲ ಕರಿತಿದ್ವಿ. ಅಂದರೆ ನಮ್ಮ ಅಮ್ಮನ ಅಕ್ಕ ತಂಗಿರಾಗಿರ್ಬೋದು, ಹಿಂಗೆ ಅಮ್ಮನ ಕಡೆಯವರು ಹಿಂಗೆಲ್ಲರನ್ನೂ ಕರೆದು ಮಾಡ್ತಾಯಿದ್ದು ತುಂಬ ಜಾಸ್ತಿ ಜೋರಾಗಿ ಮಾಡ್ತಾಯಿತ್ತು. ಅಪ್ಪ ಇದ್ದಾಗ ಮಟನೆಲ್ಲ ಜಾಸ್ತಿ ತೊಗೊಂಡು ಬಂದು ವೆರೈಟಿ ಡಿಶಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಅದೇ ಚೌಕಾಬಾರ ಆಡೋದು ನಾವು ಹೆಣ್ಮಕ್ಳುಗಳು. ಒಂಥರ ಹೇಳೋಕ್ಕೆ ಆಗಲ್ಲ, ಯುಗಾದಿ ಹಬ್ಬ ಅಂದರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು ನನಗೆ. ಇಷ್ಟೆಲ್ಲ ಅನುಭವಗಳಿದೆ ನನಗೆ ಚಿಕ್ಕದ್ರಲ್ಲೆಲ್ಲ ಯುಗಾದಿ ಹಬ್ಬ ಅಂತಂದರೆ. ನಾವು 90s ಹುಟ್ಟಿರೋದೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ತುಂಬ ಅಂದರೆ ನಾವು ಆಟಾಡಿದ್ದ ಆಟಗಳಿಲ್ಲ ಅಂತಂದರೆ ಕುಂಟೆಬಿಲ್ಲೆ ಆಗಿರ್ಬೋದು, ಆಣೆಕಲ್ಲಾಗಿರ್ಬೋದು, ಜೂಟಾಟ, ಅಪ್ಪ ಎಷ್ಟು ಚೆಂದ ಇರೋದು. ಹೊರಗಡೆ ಒಂದು ಎಷ್ಟು ಸೇಫ್ಟಿ ಇತ್ತು ನಾವು ಓದುವಾಗ, ನಾವು ಚಿಕ್ಕವರಲ್ಲಿದ್ದಾಗ. ಈಗಿನ ಮಕ್ಳಿಗೆ ಸೇಫ್ಟಿನೂ ಇಲ್ಲ, ಹೆಣ್ಮಕ್ಳುಗಳ್ನ ಹೊರಗಡೆ ಬಿಡೋದಕ್ಕಾಗ್ತಾ ಇಲ್ಲ. ಒಂದು ಆಟ ಗೊತ್ತಿಲ್ಲ, ಒಂದು ಕುಂಟೆಪಿಲ್ಲೆ ಆಡಲ್ಲ ನಾವು ಕಾಣಂಗೆ ಮಕ್ಳುಗಳು, ಒಂದು ಆಣೆಕಲ್ಲು ಆಡಲ್ಲ. ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮ ಕಾಲಕ್ಕೆ ಆಗೋಯ್ತಲ್ಲ ಅವೆಲ್ಲ ಅಂತ ಅನಿಸುತ್ತೆ. ನಾನು ಮಾತ್ರ ನಮ್ಮ ಚಿಟ್ಟನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಅವಳು ಇಷ್ಟ ಬಂದಂಗೆ ಆಟ ಆಡ್ತಾಳೆ ಮನೆಯಲ್ಲಿ ಓಡಾಡ್ಕೊಂಡು. ಹಾಗೆಯೇ ಹೊರಗಡೆ ಹೋದಾಗಲೂ ಅಷ್ಟೇ ಬರೀ ಕಾಲಲ್ಲಿ ನಡೆಸೋದಾಗಿರ್ಬೋದು, ಇದೆಲ್ಲ ಮಾಡ್ತೀನಿ ನಾನು ಜಾಸ್ತಿ ಚಿಟ್ಟೆಗೆ. ಸಿಂಚುಗೆ ಅಷ್ಟು ನಾನು ಮಾಡಿಲ್ಲ, ಅಂದರೆ ಈ ಥರ ಎಲ್ಲ ಬರೀ ಕಾಲಲ್ಲಿ ಓಡಾಡಬೇಕು ಮಾಡಬೇಕು ಅಂತ. ಹಾಗೆಲ್ಲ ನನಗೆ ಅಷ್ಟು ಬುದ್ಧಿ ಇರ್ತಿದ್ದಿಲ್ಲ. ತುಂಬ ಚಿಕ್ಕೇಜಿಗೆ ನನಗೆ ಮದುವೆ ಆಗಿದ್ದಲ್ವ, ಆಗ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಹೇಗಿರಬೇಕು ಮಾಡಬೇಕಂತೆಲ್ಲ. ಈಗೀಗ ಸ್ವಲ್ಪ ಅನುಭವಗಳಾಗ್ತಾ ನಾನು ಚಿಟ್ಟೆ ಹುಟ್ಟಿದ್ಮೇಲೆ ತುಂಬಾ ಹೇಗೆಲ್ಲ ಇರಬೇಕು, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅದೆಲ್ಲ ತಿಳ್ಕೊಂಡು ನೀಟಾಗಿ ನೋಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ನಾನು ನನ್ನ ಒಂದು ಓಲ್ಡ್ ಮೆಮೊರೀಸ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಿದೆ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ 90s ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನುಭವಗಳನ್ನ ತಿಳಿಸಿ, ನಾನು ಓದ್ತೀನಿ. ಯಾರೆಷ್ಟೇ ಕಮೆಂಟ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಈಗ ಒಬ್ಬಟ್ಟು ಕೂಡ ತಟ್ತಾ ಇದ್ದೀನಿ. ಮೊದಲನೇದು ಕಿತ್ತೇ ಹೋಯ್ತು, ಫಸ್ಟ್ನೇದೇ ಫ್ಲಾಪ್ ಆಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡೆ. ಹಂಗೂ ನೆಕ್ಸ್ಟು ಅದೇ ಥರ ಆಗುತ್ತೆ ಅಂತಲೇ ಅಂದ್ಕೊಳ್ತಾ ಇದ್ದೆ ಸದ್ಯ. ಆಮೇಲೆ ಇದೊಂದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಬಂದವು ಒಬ್ಬಟ್ಟು. ನೋಡ್ತಾ ಇರ್ಬೋದು, ಇದು 2ನೇ ಒಬ್ಬಟ್ಟು. ಅದು ನೀಟಾಗಿ ಬಂತು. ಎಲ್ಲವನ್ನು ಬೇಯಿಸಿದೆ. ಹೆಚ್ಚು ಕಮ್ಮಿ 1.5 ಗ್ಲಾಸಲ್ಲಿ ಮಾಡಿದೆ ಅಲ್ವಾ ಕ್ವಾಂಟಿಟಿಲಿ. ಅದರಲ್ಲಿ 20 ಒಬ್ಬಟ್ಟಾಯಿತು. 20 ನಮ್ಮ ಮನೆಗೆ ಜಾಸ್ತಿನೇ ಆಗುತ್ತೆ. ನನಗೆ ಫಸ್ಟ್ ಟೈಮ್ ಮಾಡಿದ್ದಲ್ವ, ಇನ್ನು ನೆಕ್ಸ್ಟ್ ಟೈಮಿಂದ ನನಗೆ ಎಷ್ಟೆಷ್ಟು ಬೇಳೆ ಹಾಕೊಂಡ್ರೆ ಇಷ್ಟ ಆಗುತ್ತೆ ಅಂತ ಒಂದು ಅಂದಾಜು ಸಿಕ್ತು ಇವತ್ತು. ಇನ್ನು ನೆಕ್ಸ್ಟ್ ಡೇನ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಒಂದು ಟೈಮ್ಗೆ ಮುಗಿಯೋ ಥರ ಮಾಡ್ಕೊತೀವಿ. ಇದು ಮಿಕ್ಕಿದ್ರೂ ಏನಾಗುತ್ತೆ ಗೊತ್ತಾ, ನನಗೆ ಎದೆ ಊರಿಗೆ ಬಂದಂಗೆ ಆಗುತ್ತೆ ಒಂದು ತಿಂದ್ರೂ. ಅವತ್ತೇ ಖಾಲಿ ಆಗಬೇಕು. ಹಂಗಾಗಿ ನಾನು ಸ್ವಲ್ಪ ಕಮ್ಮಿನೇ ಮಾಡಿದೆ. ಹಂಗೂ 20 ಒಬ್ಬಟ್ಟು ಆಗಿದ್ವು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಗಿನರ್ಸ್ ಯಾರು ಮಾಡೋರಿದ್ರೆ ಎಷ್ಟು ಒಬ್ಬಟ್ಟು ಆಗುತ್ತೆ ಇಷ್ಟು ಹಾಕಿ ಮಾಡೋದ್ರಿಂದ ಅಂತ ಒಂದು ಐಡಿಯಾ ಬರಲಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟೆ ಅಷ್ಟೇ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, 1.5 ಲೋಟ ಬೇಳೆನ ಬಳಸಿ, ತೊಗರಿ ಬೇಳೆನ ಬಳಸಿ 20 ಒಬ್ಬಟ್ಟು ಬಂದಿದೆ. ಅದು ದೊಡ್ಡದಾಗಿ ತುಂಬ ಮೃದುವಾಗಿ, ಹಾಗೆ ತುಂಬಾ ಚೆನ್ನಾಗಿದೆ ಈ ಸತಿ. ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡಿದ್ದು ಸಕ್ಸಸ್ ಆಗಿದೆ. ಬಿಗಿನರ್ಸ್ ನನ್ನ ರೀತಿ ಯಾರಾದರೂ ಒಬ್ಬಟ್ಟು ಮಾಡಲಿಕ್ಕೆ ಎದುರ್ಕೊಂಡು ಮಾಡ್ದೇ ಕೆಟ್ಟೋಗುತ್ತಪ್ಪ, ಬೇಡಪ್ಪ ಹೊರಗಡೆಯಿಂದ ತಂದು ತಿನ್ಬಿಡೋಣ, ಇಲ್ಲ ಯಾಕೆಲ್ಲಾದರೂ ಮಾಡಿಸೋಣ ಅಂತ ಅಂದ್ಕೊಳ್ಳೋರಿಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಚೆನ್ನಾಗಿ ಬಂದಿರೋದ್ರಿಂದ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಮಾಡ್ಬೋದು. ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡು ತಿನ್ನೋರಿಗೆ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ 1 ಲೋಟ, 1.5 ಲೋಟ, 2 ಲೋಟ ಬಳಸಿ ಮಾಡೋವಂಥ ಅಂಥವ್ರಿಗೆ, ಮನೇಲಿ ಜನ ಕಮ್ಮಿ ಇರ್ತಾರಲ್ವ, ಅವ್ರಿಗೆ ಯೂಸ್ ಆಗುತ್ತೆ. 1.5 ಲೋಟ ಬೇಳೆ ಬಳಸಿದೆ. ನೋಡಿದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಅದರಲ್ಲಿ 20 ಒಬ್ಬಟ್ಟಾಗಿದೆ, ದೊಡ್ಡದು.
ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮರೀದೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ಹೊಸ್ದಾಗಿ ಕಲಿಯೋಂಥವ್ರಿಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ತೊಗರಿಬೇಳೆ ಒಬ್ಬಟ್ಟು ರೆಡಿ. ಹಾಗೆ ಇನ್ನೊಂದು ರೆಸಿಪಿ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ನಾನು ಸುಮ್ಮನೆ ಹೊಗಳ್ತಾ ಇಲ್ಲ, ನೀವು ಒಮ್ಮೆ ಈ ಮೆಥಡಲ್ಲೊಮ್ಮೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ದೇವರಾಜು ಕೂಡ ಫಸ್ಟ್ ಟೈಮ್ ಅವರು ಟೇಸ್ಟ್ ಮಾಡಿದ್ದು ಒಬ್ಬಟ್ಟು ಸಾರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಿಮಗೂ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ, ಈ ಸಾಂಬಾರು ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ. ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಸಾರು. ನಾನು ಹಾಗೆ ಮಸಾಲ ಬೇವು ಬೆಲ್ಲನೂ ಮಾಡಿದ್ದೆ, ಅದು ಕೂಡ ಸಿಂಪಲಾಗಿ ಶೇರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಈ ವ್ಲಾಗ್ ನೋಡಿರ್ತೀರ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮಧ್ಯಾಹ್ನದವರೆಗೂ ನನ್ನ ರೊಟ್ಟಿನ ಶೇರ್ ಮಾಡಿದ್ದೀನಿ. ಹಾಗೆಯೇ ಕೋಸಂಬರಿ ಮತ್ತು ವಡೆ ಮಾಡೋದೊಂದು ಬಾಕಿ ಇದೆ, ಅದು ರಾತ್ರಿಗೆ ಮಾಡ್ತೀನಿ. ಯಾಕೆಂದರೆ ದೇವರಾಜು ಊಟಕ್ಕೆ ಬರ್ತೀನಿ, ಇಲ್ಲೇ ಆಲ್ಟ್ ಇದೆ ಬಸ್ಸು ಚನ್ನರಾಯಪಟ್ಟಣದಲ್ಲಿ. ಡ್ರೈವರ್ ಮತ್ತು ನಾನು ಇಬ್ಬರು ಬರ್ತೀವಿ ಊಟಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಜೆ ಮೇಲೆ ಪ್ರಿಪೇರ್ ಮಾಡ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಸ್ಪೆಷಲಾಗಿ ಒಬ್ಬಟ್ಟು ಸಾರು, ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಅನ್ನ ಮುದ್ದೆ ಮಾಡ್ತೀನಿ, ಜೊತೆಗೆ ಕೋಸಂಬರಿ ವಡೆ. ಇಷ್ಟೇ ಸ್ಪೆಷಲ್ ಯುಗಾದಿಗೆ ನಮ್ಮ ಮನೇಲಿ ಸಿಗ್ತಾ ಇರೋದು. ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ ನೈಟ್ ಊಟದ್ದೊಂದು ಶೇರ್ ಮಾಡ್ತೀನಿ, ಆಯಿತಾ? ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಯುಗಾದಿ ಅಂತ ಅಂದರೆ ಇದು ಕಲಿಯುಗ ಹುಟ್ಟಿದ ದಿನ ಅಂತೆ, ಅದನ್ನು ಯುಗಾದಿ ಅಂತ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದು, ಹೆಸರು ಬಂದಿರೋದು ಯುಗಾದಿ ಅಂತ ಅಂದ್ಬಿಟ್ಟು. ಹಾಗೆ ನೋಡಿದ್ರೆ ಅಲ್ವಾ ನಮ್ಮನೆ ಯುಗಾದಿ ಸಂಭ್ರಮ ಸ್ಪೆಷಲ್ ಹೇಗಿತ್ತು ಹಬ್ಬದ ವ್ಲಾಗ್ ಅಂತ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಯ್ತು. ಇವತ್ತು ದೇವರಾಜ್ ಕೂಡ ಇದ್ರಲ್ಲ ಮಧ್ಯಾಹ್ನ ಗಂಟ. ನಾವು ವಡೆ ಎಲ್ಲ ಬೇಡ, ಈಗ ಸದ್ಯಕ್ಕೆ ನನಗೆ ಹೆವಿ ಆಗುತ್ತೆ, ಬಿಸಿಲಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಸಂಜೆ ತಂಪೊತ್ನಲ್ಲಿ ಬರ್ತೀವಿ, ಡ್ರೈವರ್ ನಾವೆಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಾರೆ. ಅದಕ್ಕೆ ನಾನು ಈಗ ಸ್ಕಿಪ್ ಮಾಡಿ ಬರೀ ಒಬ್ಬಟ್ಟು ಮಾಡಿಕೊಟ್ಟೆ, ನಿಮ್ಗೆ ಕಾಣಂಗೆ ಒಬ್ಬಟ್ಟು ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋದರು. ಫ್ರೆಂಡ್ಸ್, ಇದಿಷ್ಟು ಹೇಳ್ತಾ ನನ್ನ ಯುಗಾದಿ ಹಬ್ಬದ್ದು ಮಿಡ್ನೈಟ್ 2 ಗಂಟೆಯಿಂದ, ಅಂದರೆ ಬೆಳಗಿನ ಜಾವ 2 ಗಂಟೆಯಿಂದ 3 ಗಂಟೆವರೆಗೂ ನನ್ನ ರೊಟ್ಟಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. 3 ರೆಸಿಪೀಸ್ನೂ ಸಹ ನನ್ನ ಶೈಲಿಯಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಮರಿದೆ ಅವನು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.